ಲೋಕಸಭಾ ಬಳಿಕ ಮತ್ತೊಂದು ಅಖಾಡಕ್ಕೆ ಭರ್ಜರಿ ಸಿದ್ಧತೆ ನಡೆದಿದೆ. ವಿಧಾನ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. ಲೋಕಸಭಾ ಚುನಾವಣೆಯ ನಂತರ ಈಗ ಮತ್ತೊಂದು ಅಖಾಡಕ್ಕೆ ಭರ್ಜರಿ ಸಿದ್ಧತೆಯಾಗ್ತಾ ಇದೆ. ಜೂನ್ 3ರಂದು ನಡೆಯಲಿರುವ ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ ರೆಡಿ ಆಗ್ತಾ ಇದೆ. 3 ಪದವೀಧರ ಕ್ಷೇತ್ರ, 3 ಶಿಕ್ಷಕರ ಕ್ಷೇತ್ರಕ್ಕೆ ಎಲೆಕ್ಷನ್ ನಡೆಯಲಿದೆ. ಪರಿಷತ್ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನವನ್ನ ಗೆಲ್ಲೋದಕ್ಕೆ ಕಸರತ್ತು ನಡೆಸಿದೆ ಕಾಂಗ್ರೆಸ್. ಈಗಾಗಲೇ ಅಭ್ಯರ್ಥಿಗಳ ಘೋಷಣೆ ಕೂಡ ಮಾಡಿಯಾಗಿದೆ. ಇವತ್ತು ಮಹತ್ವದ ಮೀಟಿಂಗ್ ಕರೆದಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. 6 ಸ್ಥಾನಗಳ ಗೆಲುವಿಗೆ ಸಿಎಂ ಡಿಸಿಎಂ ರಣತಂತ್ರ ಹೆಣೆಯಲಿದ್ದಾರೆ. ಕಾಂಗ್ರೆಸ್ ನಾಯಕರಿಗೆ ಖಡಕ್ ಸೂಚನೆಯನ್ನ ನೀಡೋದಕ್ಕೂ ನಿರ್ಧರಿಸಲಾಗಿದೆ. ಇವತ್ತು ಮಹತ್ವದ ಮೀಟಿಂಗ್ ಕರೆದಿದ್ದಾರೆ ಸಿಎಂ ಮತ್ತು ಡಿಸಿಎಂ. ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಈಗ ಕಾಂಗ್ರೆಸ್ಗೆ ಇರುವಂತಹ ಬಹಳ ದೊಡ್ಡ ಅಸ್ತ್ರ. ಪದವೀಧರ ಶಿಕ್ಷಕರ ಕ್ಷೇತ್ರದ ಎಲೆಕ್ಷನ್ ಪ್ರಚಾರದಲ್ಲಿ ಈ ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಲೋಕಸಭೆ ಎಲೆಕ್ಷನ್ನಲ್ಲೂ ಇದೇ ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗ ಮಾಡಿತ್ತು. ಪ್ರಜ್ಞಾವಂತ ಮತದಾರರ ಬಳಿ ಪ್ರಜ್ವಲ್ ಕೇಸ್ ಅನ್ನ ಪ್ರಸ್ತಾಪಿಸಿ ಮತಬೇಟೆ ನಡೆಸೋದಕ್ಕೆ ಕಾಂಗ್ರೆಸ್ ಸಿದ್ಧಗೊಂಡಿದೆ. ಪ್ರಜ್ವಲ್ ಕೇಸ್ನಲ್ಲಿ ಕ್ರಮ ಕೈಗೊಳ್ಳುವಲ್ಲಿ ನಮ್ಮ ಸರ್ಕಾರ ದೃಢವಾಗಿದೆ. ಪ್ರಜ್ವಲ್ ಕರೆ ತರೋದಕ್ಕೆ ಕೇಂದ್ರ ಸಹಕಾರ ಕೊಡ್ತಿಲ್ಲ ಅನ್ನೋ ವಿಚಾರವನ್ನ ಬಿಂಬಿಸೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಲೋಕಸಭೆ ಆಯಿತು, ಪರಿಷತ್ ಚುನಾವಣೆಗೆ ಬಹಳ ದೊಡ್ಡ ಮಟ್ಟದ ತಯಾರಿ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಕಾಂಗ್ರೆಸ್ನ ಕೈಲಿರುವಂತಹ ಪ್ರಮುಖವಾದ ಅಸ್ತ್ರವೇ ಈಗ ಪ್ರಜ್ವಲ್ ಕೇಸ್. ಸೊ ಇದನ್ನೇ ಮುಂದೆ ಇಟ್ಕೊಂಡು ಈಗ ಪರಿಷತ್ ಚುನಾವಣೆಯನ್ನ ಗೆಲ್ಲೋದಕ್ಕೆ, ಅತಿ ಹೆಚ್ಚು ಸ್ಥಾನಗಳನ್ನ ಪಡೆಯೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ಏನಿದೆ ಕಾಂಗ್ರೆಸ್ನ ಪ್ಲಾನ್? ಶ್ವೇತಾ, ಈಗ ಜೂನ್ 3ನೇ ತಾರೀಕು ಮತದಾನ ನಡೆಯುತ್ತೆ. ಜೂನ್ 6ರಂದು ಫಲಿತಾಂಶ ಬರುತ್ತೆ. 3 ಶಿಕ್ಷಕರ ಕ್ಷೇತ್ರ ಮತ್ತು 3 ಪದವೀಧರರ ಕ್ಷೇತ್ರ. ಸಹಜವಾಗಿ ಗೊತ್ತಿರುವಂತೆ ಎಲ್ಲ ಬುದ್ಧಿವಂತರ ಕ್ಷೇತ್ರ ಅಂತಾನೆ ಈ ಕ್ಷೇತ್ರಗಳನ್ನ ಕರೀತಾರೆ. ಹಾಗಾಗಿ ಪ್ರಜ್ವಲ್ ರೇವಣ್ಣ ಕೇಸನ್ನ ಹೇಗೆ ಈ ಚುನಾವಣೆಯಲ್ಲಿ ಕೊಡ್ಬೇಕು ಅನ್ನೋದ್ರ ಕುರಿತಾಗಿ ಕಾಂಗ್ರೆಸ್ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಯಾಕಂದ್ರೆ ಮಹಿಳಾ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಜವಾಗಿ ಇದ್ದೇ ಇರ್ತಾರೆ. ಸೊ ಅವರನ್ನ ಸೆಳೆದ್ರೆ ಒಂದು ಹಂತದಲ್ಲಿ ಪಾರ್ಟಿ ವೋಟ್ಸ್ ಅನ್ನುವಂಥದ್ದು ಇರುತ್ತೆ. ಸೊ ಅವರು ಕಾಂಗ್ರೆಸ್ ಸಿದ್ಧಾಂತವನ್ನು ಬೆಂಬಲಿಸುವವರು ಇರ್ತಾರೆ. ಸೊ ಹಾಗಾಗಿ ಹೆಣ್ಮಕ್ಳ ಓಟು ಜೊತೆಗೆ ಪಾರ್ಟಿಯ ಕೇಡರ್ ವೋಟ್ಸ್ ರೀತಿ ಇರುವಂತವ್ರು ಅಂತವರನ್ನ ಸೆಳೆದ್ರೆ ನಿಶ್ಚಿತವಾಗಿಯೂ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆಲ್ಲಬಹುದು ಅನ್ನುವಂತಹ ನಿರೀಕ್ಷೆ ಕಾಂಗ್ರೆಸ್ನದ್ದು. ಯಾಕಂದ್ರೆ ವಿಧಾನಸಭೆಯಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಬಲ ಇಲ್ಲ. ಹೀಗಾಗಿ ಯಾವುದೇ ಕಾಯ್ದೆಗಳು ಬಂದಂತ ಸಂದರ್ಭದಲ್ಲಿ, ವಿಧೇಯಕಗಳು ಬಂದಂತ ಸಂದರ್ಭದಲ್ಲಿ ಅದನ್ನ ಸೋಲಿಸುವಂತ ಕೆಲಸ ಕೂಡ ಕಳೆದ ಅಧಿವೇಶನದಲ್ಲಿ ಆಗಿತ್ತು. ಅದ್ರ ಜೊತೆಗೆ ಅದನ್ನ ಸದನ ಸಮಿತಿಗೆ ಒಪ್ಪಿಸುವಂತ ಕೆಲಸಗಳು ಕೂಡ ಆಗಿತ್ತು. ಹೀಗಾಗಿ ಒಂದು ತೊಡಕು ವಿಧಾನ ಪರಿಷತ್ತಲ್ಲಿ ಕಾಂಗ್ರೆಸ್ಗೆ ಇದ್ದೇ ಇದೆ. ಹೀಗಾಗಿ ಒಂದು ಕಡೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ಎಲೆಕ್ಟ್ ಆಗುವಂತ ಸಂದರ್ಭದಲ್ಲೂ ಕಾಂಗ್ರೆಸ್ಗೆ ಹೆಚ್ಚಿನ ಸ್ಥಾನ ಸಿಗುತ್ತೆ. ಜೊತೆಗೆ ಈಗ ನಡೆಯುವಂತ 3 ಶಿಕ್ಷಕರ ಕ್ಷೇತ್ರ, 3 ಪದವೀಧರ ಕ್ಷೇತ್ರ, ಇಲ್ಲೂ ಹೆಚ್ಚಿನ ಸ್ಥಾನವನ್ನ ಗೆದ್ರೆ ವಿಧಾನ ಪರಿಷತ್ನಲ್ಲೂ ಕೂಡ ಕಾಂಗ್ರೆಸ್ ತನ್ನ ಬಲವನ್ನ ಹೆಚ್ಚಿಸಿಕೊಳ್ಬಹುದು ಅನ್ನುವಂತ ಪ್ಲಾನ್ ಇದೆ. ಹಾಗಾಗಿ ಪ್ರಜ್ವಲ್ ಕೇಸನ್ನ ಹೆಚ್ಚು ಚುನಾವಣಾ ಪ್ರಚಾರಗಳಲ್ಲಿ ಬಳಸುವಂತೆ ಸೂಚನೆಯನ್ನು ಕೂಡ ಕೊಡಲಾಗಿದೆ. ಪ್ರಜ್ವಲ್ ಕೇಸ್ನಲ್ಲಿ ನಾವು ಹೇಗೆ ನಡೆದುಕೊಂಡಿದ್ದೀವಿ ಅನ್ನೋದನ್ನು ಕೂಡ ಜನರಿಗೆ ತಿಳಿಸ್ಬೇಕು. ಹೆಣ್ಮಕ್ಳ ರಕ್ಷಣೆ ಅದು ಕಾಂಗ್ರೆಸ್ ನಿಂದ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ಹೆಚ್ಚು ಪ್ರಚಾರ ಮಾಡಬೇಕು ಅನ್ನುವಂತ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ಬೆಳಿಗ್ಗೆ 11 ಗಂಟೆಗೆ ಕೆಪಿಸಿಸಿಯಲ್ಲಿ ಸಭೆ ಕೂಡ ಕರೆಯಲಾಗಿದೆ. ಜಿಲ್ಲಾ ಉಸ್ತುವಾರಿಗಳು, ಬೂತ್ ಏಜೆಂಟ್ಗಳಿರ್ಬೋದು, ಜೊತೆಗೆ ನಿಗಮ ಮಂಡಳಿ ಅಧ್ಯಕ್ಷರು, ಆ ಭಾಗದ ಶಾಸಕರು, ಸಂಸದರುಗಳು, ಪ್ರಮುಖ ನಾಯಕರುಗಳ ಸಭೆಯನ್ನ ಕರೆದು ಒಂದು ನಿರ್ದೇಶನವನ್ನು ಕೊಡ್ತಾರೆ. ಯಾಕಂದ್ರೆ ಲೋಕಸಭೆಯನ್ನ ಎಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ವು, ವಿಧಾನ ಪರಿಷತ್ ಚುನಾವಣೆಯನ್ನು ಕೂಡ ಅಷ್ಟೇ ಗಂಭೀರವಾಗಿ ಮಾಡ್ಬೇಕು ಅನ್ನುವಂತ ತೀರ್ಮಾನ ಕಾಂಗ್ರೆಸ್ ಮಾಡಿದೆ. ಹಾಗಾಗಿ ಇವತ್ತು ಬೆಳಗ್ಗೆ 11 ಗಂಟೆಗೆ ಸಭೆ ಬಳಿಕ ಎಲ್ರಿಗೂ ಒಂದು ನಿರ್ದೇಶನವನ್ನ ಕೊಡ್ಲಾಗತ್ತೆ. ಶ್ವೇತಾ, ಎಸ್, ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.